ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಭರ್ಜರಿ ಪಾಲಿಟಿಕ್ಸ್ ನಡೀತಾ ಇರುವಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸಮಾವೇಶಗಳ ಮೇಲೆ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅನ್ನುವ ರೀತಿಯಲ್ಲೇ ಅಲ್ಲಿ ರಾಜಕಾರಣ ನಡೀತಾ ಇದೆ. ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಹೆಸರಲ್ಲೂ ಕೂಡ ಪಾಲಿಟಿಕ್ಸ್ ನಡೆಯುತ್ತೆ. ಆಕ್ಚುಲಿ ಈ ಪ್ರತಿಮೆಗಳನ್ನ ಮಾಡುವಂಥದ್ದೇ ರಾಜಕಾರಣಕ್ಕೋಸ್ಕರ ಅನ್ನುವ ರೀತಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಬಾರಿ ಚರ್ಚೆ ಆಗ್ಬಿಟ್ಟಿದೆ. ರಾಜ ಹಂಸಗಡ ಕೋಟೆಯಲ್ಲಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತದೆ. ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆಗೆ ಹೆಬ್ಬಾಳ್ಕರ್ ಪ್ಲಾನ್ ಅನ್ನ ಮಾಡಿದ್ರಂತೆ. ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆಗೆ ಸಾಹುಕಾರ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೆಬ್ಬಾಳ್ಕರ್ಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ರಾಜ ಹಂಸಗಡಕ್ಕೆ ಜಾರಕಿಹೊಳಿ ಭೇಟಿಯನ್ನ ಕೊಟ್ಟಿದ್ರಂತೆ. ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿರುವಂತ ಪ್ರತಿಮೆ ಯಾಕೆ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆ ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರ ಪ್ರಶ್ನೆ ಅಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಕಾನ್ಸ್ಟಿಟ್ಯೂಯನ್ಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಕೊಟ್ಬಿಟ್ಟು ಉದ್ಘಾಟನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ರಮೇಶ್ ಜಾರಕಿಹೊಳಿ ಚನ್ನರಾಜ ಹಟ್ಟಿಹೊಳಿ ಮುಖಾಮುಖಿ ಆಗಿದ್ದಾರೆ. ರಾಜ ಹಂಸಗಡದಲ್ಲಿ ಇಬ್ಬರ ಕಾರುಗಳು ಮುಖಾಮುಖಿ ಆಗಿರುವಂಥದ್ದು. ಕೆಲ ಹೊತ್ತು ಮುಖಾಮುಖಿಯಾಗಿ ನಿಂತ್ಕೊಂಡಿದ್ವು ಕಾರುಗಳು. ಈ ರಸ್ತೆಯಲ್ಲಿ ಒಂದೇ ಕಾರು ಹೋಗುವಷ್ಟು ಜಾಗ ಇರುವಂಥದ್ದಂತೆ. ಕೊನೆಗೆ ಕಾರ್ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಚನ್ನರಾಜ್ ಅವರು. ರಮೇಶ್ ಹಾಗೂ ಚನ್ನರಾಜ್ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ. ಕೆಲ ಹೊತ್ತು ಕಾರ್ ವಾಪಸ್ ತೆಗೆಯುವ ವಿಚಾರಕ್ಕೆ ಪ್ರತಿಷ್ಠೆ ಏರ್ಪಟ್ಟಿತ್ತಂತೆ. ಆ ರೀತಿಯಾಗಿ ಪರಿಸ್ಥಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಚನ್ನರಾಜ್ ಅವರು ಈಗಷ್ಟೇ ರಾಜಕಾರಣಕ್ಕೆ ಬಂದಿರುವಂಥವ್ರು. ಸೊ ಹೀಗಾಗಿ ಅವ್ರ ಕೋಣನೆ ಮುಂದೆ ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ, ನಿಮಗೆ ತೋರಿಸ್ತಾ ಇದ್ವಿ. ಇವರು MLC, ಇವರು MLA ರಮೇಶ್ ಜಾರಕಿಹೊಳಿ 6 ಬಾರಿ ಗೆದ್ದಿರುವಂಥವ್ರು. ಮೊದಲೇ ಸಾಹುಕಾರ್ ಅಂತ ಬೇರೆ ಅನ್ಸ್ಕೊಳ್ಳುವಂಥವ್ರು ರಮೇಶ್ ಜಾರಕಿಹೊಳಿ ಅವರು. ಚನ್ನರಾಜ್ ಅವರು ಕೂಡ ಅದೇ ಒಂದು ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರ ಕಾರುಗಳು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಇಬ್ಬರು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ರಂತೆ, ಯಾರು ಹಿಂದಕ್ಕೆ ತೆಗಿತಾರೆ ಅಂತ. ಆಮೇಲೆ ಚನ್ನರಾಜ್ ಹಟ್ಟಿಹೊಳಿ ಅವರೇ ಹಿಂದೆ ತೆಗೆದಿದ್ದಾರೆ ಅವರ ಗಾಡಿಯನ್ನು. ಆದ್ಮೇಲೆ ಮೂವ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರು ನಾಯಕರ ಅಭಿಮಾನಿಗಳು ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಅದು ರಾಜಕೀಯ ಪ್ರತಿಷ್ಠೆ ಅನ್ನೋದಕ್ಕಿಂತ ವೈಯಕ್ತಿಕ ಪ್ರತಿಷ್ಠೆಯಾಗಿ ಮಾರ್ಪಾಡಾಗಿರುವಂಥದ್ದು. ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಎಲ್ಲ ಮಾತನಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಅದಾದ್ಮೇಲೆ ಯಾವ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಗ್ದಾಳಿಯನ್ನ ಮಾಡಿದ್ರು ಅಂತ. ಸಮಸ್ತ ಕರ್ನಾಟಕ ರಾಜ್ಯ, ಬೆಳಗಾವಿ ಜಿಲ್ಲೆ, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಅದು ಆಕಸ್ಮಿಕವಾಗಿ ಆಗಿರ್ಬೇಕು. ನಾವು ಹೊಂಟಿದ್ವಿ, ಅವರು ಮುಂದೆ ಬಂದ್ರು. ಅವರು ಒಂಚೂರು ಸ್ವಲ್ಪ ತಗೊಂಡಿದ್ರು, ನಡೀತಿತ್ತು, ನಿಲ್ಲಿಸಿ ಹೋಗಿದ್ದಾರೆ. ಪಾಪ ಅವರು ನಿಲ್ಲಿಸಿ ಹೋಗಿದ್ದಾರೆ. ಏನ್ ಅನ್ನಕ್ ಬರ್ತದೆ? 3 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ, 50 ಲಕ್ಷ ರೂಪಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 1 ಕೋಟಿ ರೂಪಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ವೈಯಕ್ತಿಕ ಆಮಂತ್ರಣ ಪತ್ರಿಕೆನೇ ಮುದ್ರಣ ಆಗಿಲ್ಲ ಅಂತಂದ್ರೆ ಶಿಷ್ಟಾಚಾರ ಎಲ್ಲಿ ಉಲ್ಲಂಘನೆ ಆಗುತ್ತೆ? ಇವಾಗ ಆಮಂತ್ರಣ ಪತ್ರಿಕೆ ಮುದ್ರಣ ಆಗ್ಬೇಕು. ಆಮಂತ್ರಣ ಪತ್ರಿಕೆ ಮುದ್ರಣ ಆದ್ಮೇಲೆ ಅದರಲ್ಲಿ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ ಅಂತ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮರಾಠ ಮತಗಳಿರುವಂಥದ್ದು. ಆ ಮರಾಠ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಈ ಶಿವಾಜಿ ಪ್ರತಿಮೆ ಸಾಕ್ಷಿ ಆಗ್ತಾ ಇದೆ ಅನ್ನುವಂಥ ವಿಶ್ಲೇಷಣೆ ಇದೆ. ಈಗ ಶಿವಾಜಿ ಪ್ರತಿಮೆ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪೈಪೋಟಿ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆ ಅಲ್ಲಿ? ಪೃಥ್ವಿರಾಜ್, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಮತದಾರರೇ ನಿರ್ಣಾಯಕರಾಗಿದ್ದು, ಹೀಗಾಗಿ ಮರಾಠ ಮತದಾರರನ್ನ ಓಲೈಕೆ ಮಾಡೋಕ್ಕೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಮುಖ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಬೆಳಗಾವಿಯಲ್ಲಿ ಒಂದು ರೀತಿ ರಾಜಹಂಸಗಡದಲ್ಲಿ ಬಿಸಿಯೇರಿದ ವಾತಾವರಣ ಇತ್ತು. ಪ್ರಮುಖವಾಗಿ ಈ ಒಂದು ರಾಜಹಂಸಗಡಕ್ಕೆ ಇವತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮತ್ತು ಟಿಕೆಟ್ ಆಕಾಂಕ್ಷಿಗಳೆಲ್ಲರೂ ಕೂಡ ಬರ್ತಾರೆ ಅಂತೇಳಿ ನಿನ್ನೆ ಅವರು ನಿಗದಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಬರೋಕೆ ಮೊದಲನೇ ಏನು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಮತ್ತು ಶಾಸಕಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಇಬ್ರು ಕೂಡ ರಾಜಹಂಸಗಡಕ್ಕೆ ತಮ್ಮ ಕಾರ್ಯಕರ್ತರೊಂದಿಗೆ ಭೇಟಿ ಕೊಟ್ಟಿದ್ರು. ಅವರು ಕೆಳಗಡೆ ಇಳಿದು ಬಂದು ಕಾರತ್ತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅಲ್ಲಿಗೆ ಬರ್ತಾರೆ. ರಮೇಶ್ ಜಾರಕಿಹೊಳಿ ಕಾರ್ ಇಳಿದು ನೇರವಾಗಿ ಏನು ರಾಜಹಂಸಗಡಕ್ಕೆ ನಡೆದುಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ 2 ಕಾರುಗಳು 10 ನಿಮಿಷಕ್ಕೂ ಹೆಚ್ಚು ಕಾಲ ಮುಖಾಮುಖಿಯಾಗಿ ನಿಂತಿದ್ದು, ಯಾರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಕಾರನ್ನ ವಾಪಸ್ ತಗೊಳ್ಳಕ್ಕೆ. ಬಳಿಕ ಚನ್ನರಾಜ್ ಹಟ್ಟಿಹೊಳಿ ತಮ್ಮ ಕಾರನ್ನ ವಾಪಸ್ ತೆಗೆದುಕೊಂಡು ಸೈಡಿಂದ ಅಲ್ಲಿಂದ ಹೋದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ರಾಜಹಂಸಗಡದ
ಕೋಟೆಯನ್ನ ರಮೇಶ್ ಜಾರಕಿಹೊಳಿ, ಸಂಜಯ್ ಪಾಟೀಲ್ ಸೇರಿದಂತೆ ಬಿಜೆಪಿ ನಾಯಕರು ವೀಕ್ಷಣೆ ಮಾಡಿದ್ರು. ಏನು 2013ರಲ್ಲಿ ಪ್ರಮುಖವಾಗಿ ಸಂಜಯ್ ಪಾಟೀಲ್ ಮೊದಲ ಬಾರಿ ಶಾಸಕರಾದ ಸಂದರ್ಭದಲ್ಲಿ ಇಲ್ಲಿಗೆ ಅನುದಾನ ಬಂದಿದೆ. ಜೊತೆಗೆ 2ನೇ ಬಾರಿನ ಶಾಸಕನಾದಾಗ ಕೂಡ ಇಲ್ಲಿ ಅನುದಾನ ತಂದಿದ್ದೇನೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಕಾಂಗ್ರೆಸ್ ಮುಖರನ್ನ ಕರೆತಂದು ಈ ಒಂದು ಏನು ಕ್ರೆಡಿಟ್ ತಗೊಳ್ಳಕ್ಕೆ ಹೊರಟಿದ್ದಾರೆ, ಇದು ಸಾಧ್ಯವಿಲ್ಲ. ಏನು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ರಾಜ್ಯದ ಮುಖ್ಯಮಂತ್ರಿ ಈ ಒಂದು ಉದ್ಘಾಟನೆಗೆ ಬರಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಇದು ಶಿವಾಜಿ ಪ್ರತಿಮೆಯನ್ನು ಮುಂದಿಟ್ಟುಕೊಂಡು ಮರಾಠ ಮತದಾರರ ಓಲೈಕೆಯನ್ನು ಹೆಬ್ಬಾಳ್ಕರ್ ಮಾಡ್ತಿದ್ದೀರಿ, ನಿಜಕ್ಕೂ ಕೂಡ ಆಕ್ಷೇಪ ಅಂತ ಹೇಳಿ ಈಗ ಸಂಜಯ್ ಪಾಟೀಲ್ ಹೇಳ್ತಕ್ಕಂಥದ್ದು. ನಾವು ಛತ್ರಪತಿ ಶಿವಾಜಿ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ಇಷ್ಟು ದಿನ ಸುಮ್ಮನಿದ್ವಿ. ಆದರೆ ಶಾಸಕಿ ಹೆಬ್ಬಾಳ್ಕರ್ ಇದನ್ನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮಾಡಕ್ಕೆ ಹೊರಟಿದ್ದಾರೆ, ಇದು ನಮ್ಮಿಂದ ಸಹಿಸಕ್ಕಾಗಲ್ಲ ಅಂತ ಹೇಳಿ ಇವತ್ತು ಒಂದು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಆಗಿರ್ಬೋದು ಮತ್ತು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೂ ಕೂಡ ಈ ಒಂದು ಪ್ರಕರಣವನ್ನ ತರಲಾಗಿದೆ. ಇನ್ನು ಮಾರ್ಚ್ 15ಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಪ್ರವಾಸೋದ್ಯಮ ಇಲಾಖೆಯಿಂದ 4 ಕೋಟಿ ರೂಪಾಯಿ ಮತ್ತು ಸ್ಥಳೀಯಾಭಿವೃದ್ಧಿ ಇಲಾಖೆಯಿಂದ ಸುಮಾರು 50 ಲಕ್ಷ ರೂಪಾಯಿ ಅನುದಾನ ಪ್ರತಿಮೆ ಇದಾಗಿದೆ. ಜೊತೆಗೆ ಏನು 4 ಕೋಟಿ ರೂಪಾಯಿ ಬಂದಿದೆ, ಇದರಲ್ಲಿ ಕೋಟೆ ಅಭಿವೃದ್ಧಿಯನ್ನು ಮಾಡಲಾಗಿದೆ. ಹೀಗಾಗಿ ಉದ್ಘಾಟನೆಗಾಗಿ ಈಗ ಕ್ರೆಡಿಟ್ ಫೈಟ್ ಆರಂಭವಾಗಿದೆ. ಪೃಥ್ವಿರಾಜ್, ಎಲ್ಲಾ ರಾಜಕೀಯ ಪಕ್ಷಗಳು ಈ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೇ ಸಾಕಷ್ಟು ರಂಪಾಟ ಮಾಡೋದು, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ.